ವೆಲ್ಕಮ್ ಬ್ಯಾಕ್. ಚುನಾವಣೆ ಹತ್ತಿರ ಬರ್ತಾ ಇದೆ. ಸೀಟು ಹಂಚಿಕೆಯ ಗೊಂದಲ, ಅಸಮಾಧಾನ, ಭಿನ್ನಾಭಿಪ್ರಾಯ, ಬಂಡಾಯ ಎಲ್ಲವೂ ಇರೋದೇ ಮೈತ್ರಿಯಲ್ಲಿ. ಸೀಟು ಹಂಚಿಕೆ ಸಂಬಂಧ ಜೆಡಿಎಸ್ ಅಸಮಾಧಾನ. ಮೈತ್ರಿ ಅಸಮಾಧಾನ ಸರಿಪಡಿಸೋದಿಕ್ಕೆ ಈಗ ಬಿಜೆಪಿ ಕಸರತ್ತು ನಡೆಸ್ತಾ ಇದೆ. ಮೈತ್ರಿಯಲ್ಲಿ ಯಾವುದೇ ಅಸಮಾಧಾನ ಇರಬಾರದು ಅಂತ ಒಂದೇ ವೇದಿಕೆಯಲ್ಲಿ ಮೋದಿ ದೇವೇಗೌಡರು ಒಗ್ಗಟ್ಟಾಗಿಸೋದಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಹಾಗಾದ್ರೂ ಸಮಾಧಾನ ಆಗ್ತಾರೆ ಅಂತ ಸೀಟು ಹಂಚಿಕೆ ಸಂಬಂಧ ನಡೆಯುತ್ತಿರುವಂತಹ ಕಸರತ್ತು. ಅವರನ್ನ ಸಮಾಧಾನ ಪಡಿಸೋದಿಕ್ಕೆ ಖುದ್ದು ಅಖಾಡಕ್ಕೆ ಬಿಜೆಪಿ ವರಿಷ್ಠರೇ ಇಳಿತಾ ಇದ್ದಾರಂತೆ. ಅಂದ್ರೆ ಮೋದಿ ದೇವೇಗೌಡರು, ಮಾಜಿ ಪ್ರಧಾನಿ ಇಬ್ಬರನ್ನ ಒಟ್ಟಾಗಿ ಒಂದೇ ವೇದಿಕೆ ಮೇಲೆ ನಿಲ್ಲಿಸುವಂತಹ ಪ್ಲಾನ್ ಮಾಡಿದ್ದಾರೆ. ಮೈಸೂರಿನಲ್ಲಿ ಮೋದಿ ದೇವೇಗೌಡರು ಬಹಿರಂಗ ಸಭೆಗೆ ಚಿಂತನೆಯನ್ನ ನಡೆಸಿದ್ದಾರೆ. ಹಾಸನ, ರಾಮನಗರದಲ್ಲಿ ಮೋದಿ ಬೃಹತ್ ಶೋ ನಡೆಸುವ ಸಾಧ್ಯತೆ ಇದೆ. ಚೆನ್ನೈನಿಂದ ಎಚ್ಡಿಕೆ ವಾಪಸ್ ಆದ ಬಳಿಕ ಸಭೆಯ ಸ್ಪಷ್ಟ ಚಿತ್ರಣ ಗೊತ್ತಾಗತ್ತಂತೆ. ಕುಮಾರಸ್ವಾಮಿ ನಿವಾಸಕ್ಕೆ ಖುದ್ದು ಅಮಿತ್ ಶಾ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಈಗ ಮುಂದಾಗ್ತಾ ಇದ್ದು ಕುಮಾರಸ್ವಾಮಿಗೆ ದೂರವಾಣಿ ಕರೆ ಮಾಡಿದ್ದಾರಂತೆ ಬಿಜೆಪಿಯ ವರಿಷ್ಠರು. ಹೇಗಾದ್ರೂ ಮಾಡಿ ಅವರ ಅಸಮಾಧಾನವನ್ನ ನೀಗಿಸಬೇಕು ಅಂತ. ಮೈತ್ರಿಯಲ್ಲಿ ಅಸಮಾಧಾನ ಅಂತಂದ್ರೆ ಅದು ಚುನಾವಣೆ ಹೊತ್ತಲ್ಲಿ ಇದು ಬಹಳ ಸಮಸ್ಯೆ ಆಗತ್ತೆ. ಸೊ ಹಾಗಾಗಿ ಹೇಗಾದ್ರೂ ಅದಕ್ಕೆ ಈಗಲೇ ನಾವು ತಣ್ಣೀರನ್ನ ಹಾಕ್ಬೇಕು, ಇಲ್ಲಾಂದ್ರೆ ಬೃಹತ್ ಮರ ಆಗಿ ಬೆಳೆದು ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಖುದ್ದು ಈಗ ಮೈಸೂರಿನ ಸಮಾರಂಭದಲ್ಲಿ ಸಭೆಯಲ್ಲಿ ಒಂದೇ ವೇದಿಕೆ ಮೇಲೆ ಇಬ್ಬರನ್ನು ಕೂಡ ಕರೆ ತರುವಂತಹ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇತ್ತ ಅಮಿತ್ ಶಾ ಅವರು ನೇರವಾಗಿ ಬಂದು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸೀಟು ಹಂಚಿಕೆ ಸಂಬಂಧನೇ ಇಲ್ಲಿ ಇವರಿಗೆ ವೈಮನಸ್ಸು ಬರ್ತಾ ಇರೋದು. 3 ಕ್ಷೇತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಅಂತಂದ್ರೆ ಈಗ ಮಂಡ್ಯ ದೊಡ್ಡ ತಲೆನೋವಾಗಿರೋದೇ ಮಂಡ್ಯ ಕ್ಷೇತ್ರ. ಅಲ್ಲಿ ಸುಮಲತಾ ಅವರು ನನಗಿನ್ನ ಅಲ್ಲಿ ಕ್ಲಾರಿಟಿನ ಸಿಕ್ಕಿಲ್ಲ, ಕೊಡಲ್ಲ ಅಂತ ಹೇಳಿಲ್ಲ, ನೋಡೋಣ ಅಂತ. ಸೊ ಇತ್ತ ಕೊಟ್ಟಿರೋ 3 ಕ್ಷೇತ್ರದಲ್ಲಿ ಮತ್ತೊಂದು ಕ್ಷೇತ್ರ ಬೇಕು ಅಂತಂದ್ರೆ ಹೇಗೆ ಅಂತ. ಸೊ ಇದೇ ಒಂದು ಸಂಬಂಧ ಮಾಜಿ ಪ್ರಧಾನಿಗಳು ಹಾಗೆ ಹಾಲಿ ಪ್ರಧಾನಿಗಳನ್ನ ಒಂದೇ ವೇದಿಕೆಯಲ್ಲಿ ನಿಲ್ಲಿಸುವಂತಹ ಪ್ಲಾನ್ ಮಾಡಿಕೊಂಡಿದ್ದಾರೆ.